ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಒಂದು 10 ಗಂಟೆ ಆಗ್ತಾ ಬಂತು. ಕಾವೇರಿ ಹೋಗ್ಯಾಳ. ಬೆಳಗ್ಗೆದ್ದೇನು ರೂಟೀನ್ ಶೇರ್ ಮಾಡಲಿಲ್ಲ ನಿಮ್ಮ ಜೊತೆ. ಆಕೆ ಹೋದಾದ ನಂತರ ಈಗ ಸ್ಟಾರ್ಟ್ ಮಾಡ್ಕೊಂಡೆ. ಈಗ ಯಾಕೆ ಸ್ಟಾರ್ಟ್ ಮಾಡ್ಕೊಂಡೆಪ್ಪ ಅಂತಂದ್ರೆ ಮಗಳು ಬಂದಾಳ. ಚಿನ್ನು ಸ್ಕೂಲಿಗೆ ಹೋಗಿಲ್ಲ ಇವತ್ತು. ಇಲ್ಲ ಬಿಡು, ಮನ್ಯಾಗೆ ಓದಿದ್ರಾತಂತ ಇವತ್ತು ಸ್ಕೂಲಿಗೆ ಹೋಗಲಿಲ್ಲ ಅಂತ. ಯಾಕಂದರೆ ಎಲ್ಲ ಪೋರ್ಷನ್ ಮುಗ್ದಾವಲ್ರಿ ಈಗ, ಹೀಗಾಗಿ ಅದಕ್ಕೋಸ್ಕರ ಬಂದಿದ್ದು ನೋಡ್ರಿ ಮನೆ ಕಡೆ. ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. ಕೇಳೋಣ ಬರ್ರಿ. ಸ್ಟಡಿ ಗಿಡಿ ನೀವು ನನಗೆ ಕೇಳ್ತಾ ಇದ್ದೀರಿ, ನಾನು ಕೇಳ್ತೀನಿ ಏನು ಹೇಳ್ತಾಳೆ ನೋಡೋಣ ಅಂತ. ಹಾಯ್. ಏನು ಬರೀ ಅಭ್ಯಾಸ ಕೇಳ್ತಿರಲ್ವಾ ಅಂತಾಳೆ. ನಮಗಾರ ಚಿಂತಿರೋದು ಅದು ಒಂದೇ ಈಗ. ಹೆಂಗೆ ನಡೆದೈತಿ? ಯಾವ್ಯಾವ ಎಕ್ಸಾಮ್ ಅದು? ಸ್ಟಡಿ ಮಾಡಾತಿ? ಬೆಳಗ್ಗೆ ಹೇಳಾಕತ್ತಿ? ಓದಾತಿ? ಮತ್ತೇನು ಎಕ್ಸಾಮ್ ಯಾವದು? ಪ್ರಿಪ್ರೇಟ್ರಿ ಮುಗ್ದುವೋ ಮುಗ್ದಿಲ್ಲೋ? ಮಂಡೆಯಿಂದ ಸ್ಟಾರ್ಟಾ? ಪ್ರಿಪ್ರೇಟ್ರಿ ಎಕ್ಸಾಮ್ ಮಂಡೆಯಿಂದ ಸ್ಟಾರ್ಟಾ? ಸ್ಟೇಟದ್ದು? ಮತ್ತು ಇಷ್ಟು ದಿನ ಎಲ್ಲ ಪ್ರಾಕ್ಟೀಸದ್ದು ತೊಗೊಂಡ್ರನ ಎಕ್ಸಾಮ್? ರಿವಿಷನ್ ಟೈಪ್? ಹೆಂಗಾಗ್ಯಾವೆಲ್ಲ? ಚಲೋ ಮಾಡಿ. ಮತ್ತು ಅವೆಲ್ಲ ಕ್ವಶನ್ಸ್ ಇಟ್ಕೋಬೇಕು ನೋಡು. ಎಲ್ಲ ಅವ್ನು ಸ್ಟಡಿ ಮಾಡ್ಬೇಕು, ಅದಕ್ಕೆ ಕೊಟ್ಟಿರ್ತಾರೆ ಅವ್ನು. ಎಲ್ಲ ಓದಿರ್ತಿಲ್ಲ? ಇವತ್ತಾಕೆ ಹೋಗಲಿಲ್ಲ? ಬರೀ ಬರ್ಸಾತಿದ್ರು. ಆನ್ಸರ್ನ 10 ಸಲ ಬರ್ಸೋದು, 20 ಸಲ ಬರ್ಸೋದು. ಯಾಕೆ ಮಾಡ್ತಾರೆ ಹೇಳಂಗ? ರೂಢಿ ಆಗಲ್ಲ ಅಂತ. ಕೈನು ಸ್ವಾದಿತ್ತು. ಒಬ್ರು ಸಬ್ಜೆಕ್ಟ್ ಆದ ಉಟ್ಲೆ ಒಬ್ರು ಸಬ್ಜೆಕ್ಟ್ ಬರ್ತಾರೆ. ಹಂಗಂದ್ರೆ ಹೆಂಗವಾ? ನಿಮ್ಗೆ ರಿವಿಷನ್ ಆಗಲಿ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಮಾಡ್ತಾರೆ. ನಿನ್ನೆ ಕನ್ನಡ ಕುಂತಿದ್ವಿ, ಮತ್ತು ಸೋಷಲ್ ಕುಂತ್ವಿ. ಆಮೇಲೆ ಮಧ್ಯಾಹ್ನ ನೋಡ್ ಬಂದ್ಬಿಟ್ಟು ಹಾಫ್ ಡೇನ ಬಂದೆ ನಿನ್ನೆ? ನಮ್ಮ ಟೀಚರಿಗೆ ಹೇಳಿದ್ವಿ, ನಮ್ಮ ಕ್ಲಾಸ್ ಟೀಚರಿಗೆ ಭಾಳ ಬರ್ಸತ್ತಾರೆ ಟೀಚರ್, ಹೋಗ್ತೀರಿ ಮನೆಗೆ ಅಲ್ಲೇ ಓದಿ ಅಂತಂತ. ಅವ್ರು ಹೋಗ್ರಿ, ನೀವು ಓದ್ಕೊಂತೀರಿ, ನೀವು ಹೋಗ್ರಿ ಮನೆಗೆ ಬಂದು ಭರವಸೆ ಅವರಿಗೆ ನಿಮ್ಮ ಮೇಲೆ. ಆ ಭರವಸೆನ ಉಳಿಸ್ಕೋಬೇಕು. ನಮಗೂ ನಿನ್ನ ಮೇಲೆ ಭಾಳ ಭರವಸೆ ಐತಿ. ಇಲ್ವಾ? ಮಗಳು ಓದ್ತಾಳೆ, ಇನ್ನು ಮಗನ ಚಿಂತೆ ಐತಿ. ನಮ್ಮ ಮಗಳದೇನು ನಮ್ಗೆ ಚಿಂತೆ ಇಲ್ಲ ಅಂತ ಹೇಳ್ತೇವೆ ಕೇಳೋದರಿಗೆ. ಅದನ್ನು ಉಳಿಸ್ಕೋ, ಅದನ್ನು ಇನ್ನೂ ಜಾಸ್ತಿ ಬೆಳೆಸ್ಕೋ ವಿಶ್ವಾಸನ. ಒಟ್ಟು ಅಭ್ಯಾಸ ಇರಲಿ ತಲೆಯಾಗ. ಮಸ್ತ್ ಮಾಡ್ಬೇಕು ನೋಡ ಪರ್ಸಂಟೇಜ್ ಹೇಳತ್ತೇನ. ಎಜುಕೇಷನ್ವ ಇಂಪಾರ್ಟೆಂಟ ಆಮೇಲೆಲ್ಲ. ಮತ್ತು ಹಿಂಗಾಗಿ ಯಾವ ಜಾತ್ರೆಗೂ ಅಲ್ಲೇ, ಯಾವ ಊರಿಗೂ ಅಲ್ಲೇ, ನನಗೆ ಎದಕ್ಕೂ ಕರಿಬೇಡ್ರಿ ಅನ್ನತ್ತಾಳ್ರಿ ಈಗ ಅದ ಮದ್ವೆ ಕಾರ್ಡ್ ನೋಡ್ಕೊಂಡು ಕುಂತಾಳೆ ನೋಡ್ರಿ. ನೀನು ಬಂದಿದ್ದು ಮದ್ವೆ ಕಾರ್ಡ್ ನೋಡಕತ್ತಾಳ. ನಾನು ಎಲ್ಲಿ ಜಾತ್ರೆಗೂ ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ವ, ನಂದು 3rdinದನೇ ಎಕ್ಸಾಮ್ ಐತಿ, ನೀವು ಏನರ ಮಾಡ್ಕೋರಿ ಅಂತ. ನಾವು ಏನು ಫೋರ್ಸ್ ಮಾಡಂಗಿಲ್ಲ ರೀ ಈಕಿಗೆ. ನಮಗೂ ಅದ ಇಂಪಾರ್ಟೆಂಟ. ಎಕ್ಸಾಮ್ ಚಲೋ ಮಾಡ್ವಾನಿ, ಎಲ್ಲಿ ಬರ್ಲಿಕ್ಕೂ ಅಷ್ಟು ಹೌದು ಅನ್ನತ್ತೀವಿ. ರಜಾ ಹಾಕ್ಯಾಳಂತ ತಗೋ. ಕಡೆಗೆ ಬೆನ್ಕಟ್ಟಿಗಾರ ಹೋಗ್ಕಾಳ, ಇಲ್ಲ ಮದ್ವೆಗಾರ ಬರ್ತಾಳೆ. ಸ್ಯಾಟರ್ಡೆ ಸಂಡೇ ಮಂಡೇ 3 ದಿನ ರಜಾ ಹಾಕ್ಯಾಳಂತಕಿ. ಮಮ್ಮಿ ನೀವು ಮಂಡೇ ಅಂತ ಮತ್ತು ಸಾಟರ್ಡೆ ಮಟ್ಟ ನೀನು ಮಾಡ್ಬೇಕು ಡಬ್ಬಿ. ನಾನು ಬಂದು ತೊಗೊಂಡೋಕೇನು. ಮತ್ತು ನಾವು ಮಮ್ಮಿದು ನೈಟ್ ಇರ್ತೈತಿ, ಪಪ್ಪಾನ ಫಸ್ಟ್ ಡ್ಯೂಟಿ ಇರ್ತೈತಿ. ಮಾಡ್ಕೊಂಡು ಓದ್ಕೊಂಡು ಜಲ್ದಿ ಹೋಗೋಕ್ಕಾಗಲ್ಲ. ಇಲ್ಲೇ ಇದ್ದು ಬಿಡಂತೇನು ಒಂದು ವಾರನ, ಹೋಗೋದು ಬರೋದು ಮಾಡೋಕಿನ. ಅಲ್ಲಿ ಕೆಲಸ ಈಗ ಎಕ್ಸಾಮ್ನಾಗ ಏನು ಮಾಡ್ತಿ ಕೆಲಸ? ಬೆಳಗ್ಗೆದದು ಏನಿರ್ತೈತೆ ಬೆಳಗ್ಗೆ? ಬಾಗ್ಲ ಪೂಜೆ, ಕಸ ಅದು ಯಾರು ಮಾಡಿದ್ರು? ಒಂದು ವಾರ ಹೆಂಗಾರು ಮಾಡ್ಕೋತಾರೆ ತಗೋ. ಹಾಫ್ ಡೇ ಇರೋದಿಲ್ಲ, ಫುಲ್ ಡೇ ಸ್ಕೂಲ್? ಇಲ್ಲ, 1 ಗಂಟೆ 9:30ಇಂದ 1-1:30 2 ಗಂಟೆ ಮಟ್ಟ ಎಕ್ಸಾಮ್. ಆಮೇಲೆ ಮುಗೀತು. ಮತ್ತು ಟಿಫನ್ ಎದಕ್ಕೆ? ನಾಷ್ಟಾಕಷ್ಟೇ. ಅವಂದು ಐತನ್ ಸ್ಕೂಲ್? ಎಕ್ಸಾಮ್ ಮುಗೀತು, ಆಮೇಲೆ ಕುಂದ್ರಬೇಕು. ಈಕೆ ರಜಾ ಮಾಡೋದು ಎತ್ತಾರಿರಲಿ. ನನ್ನ ಮಗ ಅಳಕೊಂತ ಸ್ಕೂಲಿಗೆ ಹೋಗ್ಯಾನಂತ್ರಿ ಇವತ್ತು. ಅದು ನಾ ರಜಾ ಮಾಡಿದ್ದಕ್ಕಲ್ಲ, ಶಿವಾಜಿ ಸಿಸ್ಟಮ್ ನೋಡಕ್ಕೆ ಹೊಂಟಿದ್ದ ಅವನು. ಇವತ್ತು ಶಿವಾಜಿ ಜಯಂತಿ ಸ್ನೇಹಿತರೆ. ನಮ್ಮ ಕಡೆ ಸ್ವಲ್ಪ ಎಲ್ಲ ಡಿಜೆ ಗಿಜೆ ತರ್ಸತ್ತಾರ. ನನ್ನ ಮಗಗೆ ಡಿಜೆ ಅಂದ್ರೆ ಪಂಚಪ್ರಾಣ. ಸ್ಕೂಲ್ ಬಿಟ್ಟು ಡಿಜೆಗೆ ಹೋಗಾಮಿದ್ದವ. ಸುಮ್ಮ ಆಗಿದ್ದವ ರೆಡಿ ಆಗಿ ಬೂಟ್ ಹಾಕೊಳಕತ್ತಿದ್ದಪ್ಪ. ಅಲ್ಲೇ ಮಾರ್ಕೆಟಿಗೆ ಹೊಂಟಿದ್ದವ ಡಿಜೆ ನೋಡಕ. ಅಲ್ಲಿ ನೋಡಿದ ರೆಡಿ ಆಗುದ ನೋಡೆ ಚಾಲು ಆದ್ಮೇಲೆ
ತಂಗಿ ಶಿಸ್ತು ಬೈದಾಳಂತ ಹಿಂಗಾಗಿ ಅಳ್ಕೊತನ ಸ್ಕೂಲಿಗೆ ಹೋಗ್ಯಾನಂತ ನೋಡ್ರಿ ಇವತ್ತು. ಟ್ಯೂಷನ್ ಟೀಚರ್ ಫೋನ್ ಹಚ್ಚಿದಾಗ ಹೇಳ್ಬಿಟ್ರೆ ನೋಡ್ರಿ ನಾ ಶಾಲೆಗೂ ಬರೋದಿಲ್ಲ ಟ್ಯೂಷನಿಗೂ ಬರೋದಿಲ್ಲ ಅಂತ ನಾನ್ರಿ ಎಲ್ಲ ಡಿಜೆ ನೋಡಕ್ ಹೋಗಾನಂತ ನೋಡ್ರಿ ಅಂತ ಅವ್ರಿಗೆ ಹೇಳ್ಯಾನ. ಫೋನ್ ಹಚ್ಚಿ ಹೇಳ್ಬಿಟ್ಟ. ಅದು ಮಮ್ಮಿ ಮಾರ್ಕಸ್ಗೆ ಹೇಳಾಕ ಫೋನ್ ಹಚ್ಚಿದ್ಲ ನೀವು ಓದಿಸ್ಬೇಕಿನ್ನ ಸ್ವಲ್ಪ ಅಂತ. ಅವಾಗ ಬೆನ್ ಹತ್ತಬೇಕು ಅವ್ನು ಬೆನ್ ಹತ್ತ ಮಟ್ಟ ಹಂಗ ನೋಡ್ಕೊಂತೀರಿ ಟೀಚರ್ ಅಂತ. ಏನು ನೋಡಾತಿ ಮತ್ತೆ ಅವು ಸಾಲೋದಲ್ಲೇನ ಇನ್ನು ಎಷ್ಟು ಹಾಕೊಂಡದ ಮ್ಯಾಲೆ? ಗೊತ್ತಾತು. ಇಡ್ಲಿ ಸಾಂಬಾರು ಚಲೋ ಆಗಿತ್ತಂತ ನೋಡುವ. ಸಾರ ಹಚ್ಕೊಂಡ್ ತಿಂತ ಹಾಕಿ ಚಟ್ನಿ. ಈಗ ನನ್ನ ಹಿಟ್ಟು ನೋಡಿ ಬಂದ್ಲ ಅದ್ರೊಳಗೆ ಸೌತೆಕಾಯಿ ಹೆರ್ಚಾಕೇನಿ ಏನೇನು ಹಾಕ್ತಿರ್ವಾ ನೀವು ಅನ್ಕೊಂತ ನೋಡುವ ಹೇಳಿ ನೀನ. ನಾಲ್ಕ ತಿನ್ಲ 6 ಇಡ್ಲಿ ಭಾಳ ನಾವು 4 ಇಡ್ಲಿ ತಿಂದು ಕುಂತ್ಲ ಈಗ ಸಾಕಂತ ಹೇಳಿ. ಇಲ್ಲ ಅಷ್ಟ ತಿನ್ನೋದಕ್ಕೆ ಎಲ್ಲ ಚೆಕ್ ಮಾಡಿ ನೋಡಿ ತಿಂದಾಳ. ನೋಡು ಪಲಾವ್ ಇವ ವಾಕ್ರಿಗೆ ಬಂದೋಗೈತವ ಈಕಿ ಪಲಾವ್ ಸಲುವಾಗಿ ನಮಗರ. 3 ಹೊತ್ತು ಅದ ಕೊಟ್ರು ಬೇಸ್ರ ಇಲ್ಲ ದಿನ ಯಾಕೆ ನಮಗೂ ಅಷ್ಟ ಆಕಿಗೆ ಮಾಡಿ 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 ಪಲಾವ್ ಅಂದ್ರೆ ಅದು ಸಾಧಾರಣ ಆಕಿಗೆ ಏನು ತರಕಾರಿ ಇರಬಾರ್ದು ಅದ್ರಾಗ. ಮೊನ್ನೆ ವೈಟ್ ಬೇಕಂತ ಮಾಡಿಸ್ಕೊಂಡಿಂತ ಏನು ಹಾಕಿದ್ದಿಲ್ಲ ಖಾರ ಹಾಕಿದ್ದಿಲ್ಲ ಮೆಣಸಿನ್ಕಾಯಿ ಹಾಕಿ ಟಮಾಟಿ ಹಾಕಿ ಉಳ್ಳಾಗಡ್ಡಿ ವೈಟ್ ಪಲಾವ್ ಮತ್ತು ಮೆಣಸಿನ್ಕಾಯಿನ ಬೇಕಾರೆ ಅವನ್ನ ಜಾಸ್ತಿ ಹಾಕೋಬೇಕು ಅಷ್ಟೇ. ಅವರು ಖಾರ ಹಾಕ್ತಾರಲ್ಲ ಹಚ್ಚಿದ್ದು ಅಲ್ಲ ನಮ್ಮ ಯಾವಾಗ ಬರ್ತೀವಿ ಹೇಳಿ. ಹೇಳ್ತೀನಿ ಬರೋದಿನ ಹೇಳ ಮಾಡ್ಕೊಡ್ತೇನೆ. ನನ್ನ ಕಡೆದು ಒಂದಿನ ತಿನ್ನೈತೆ ಅಂತ ಸಾದಾ ಅಂದ್ರೆ ನಾವು ಸಾಧಾರಣ ನೋಡ್ರಿ ಹೆಂಗೆ ಮಾಡಾಕತ್ತಾಳ ಎಲ್ಲ ಪಿಟಾರ ತೆಗ್ದಾಳ. ನನ್ನ ಟ್ರೆಸರಾಗಿಂದ ನೋಡ್ರಿ ಪಿಟಾರ ತಕೊಂಡು ಕುಂತಾಳ. ಹಾಂ ಹಾಕಿದಿ ತಗೋ ಹಾಕಿದ್ದು ಸಾರಿ ಡೇ ಬರೋದೈತ್ರಿ ಈಗ. ಹೀಗಾಗಿ ಸಾರಿ ಕಲೆಕ್ಷನ್ ಎಲ್ಲ ನೋಡಕತ್ತಾಳ ಯಾವ್ದು ಬೇಕಂತೇಳಿ. ಸೊ ಇದೊಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಾಳ ನೋಡ್ರಿ ನನ್ನ ಸಾರಿ ಒಳಗೆ. ಇನ್ನೂ ಅವ್ರ ಮಮ್ಮಿದು ಹೋಗಿ ಕಿತ್ತು ಹಾಕ್ಯಾಕ್ಯದಾಳ. ಯಾವ್ದು ಉಟ್ಕೋತಾಳ ಗೊತ್ತಿಲ್ಲ, ಇನ್ನೂ ಫೈನಲ್ ಆಗಿಲ್ಲ. ಬಟ್ ಎಲ್ಲ ಸೀರೆ ಕಿತ್ತು ಹಾಕಿದ್ಲು. ಅವ್ರ ಅಕ್ಕನೂ ಚೆಕ್ ಮಾಡಿದ್ಲು. ಸೊ ಈ ಸೀರೆ ನೀವು ನೋಡಿರಿ. ನಾವು ಅವ್ವ ಕಾಶಿಗೆ ಹೋದಾಗ ತಂದಿದ್ಲು ಅಂತ ಶೇರ್ ಮಾಡೀನಿ. ಕಾಶಿಗೆ ಹೋದಾಗ ತಂದು ಕೊಟ್ಟಿದ್ಲು. ಇದನ್ನು ನಮ್ಮ ತಮ್ಮ ಕಝನ್ ಬ್ರದರ್ ಸುರೇಶ್ ಏನು ತೀರ್ಕೊಂಡಲ್ರಿ ಅವನ ಮದ್ವೆ ಎಂಗೇಜ್ಮೆಂಟ್ ದಿವಸ ಇದನ್ನು ಉಟ್ಕೊಂಡಿದ್ದೆ. ಆ ಬ್ಲಾಗ್ ನಿಮ್ಗೆ ಶೇರ್ ಮಾಡಿದ್ದೈತಿ. ಮಸ್ತ್ ಬ್ಯೂಟಿಫುಲ್ ಸಾರಿ ಐತಿ. ಈಕಿಗೂ ಇದ ಲೈಕ್ ಐತಿ ಇಟ್ಕೊಂಡು ಕುಂತಾಳ. ಆದರೂ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಅಂತ ಹೌದಲ್ಲ. ಫ್ರೆಂಡ್ಸ್ ನಾಷ್ಟ ಮಾಡೋದು. ಇವತ್ತು ದಿಢೀರ್ ಇನ್ಸ್ಟಂಟ್ ಸೌತೆಕಾಯಿ ದೋಸೆ ಮಾಡಿದ್ದೆ. ಮೊಸರು ಸೌತೆಕಾಯಿ ಮಸಾಲ ದೋಸೆನ, ಯಾಕಂದ್ರೆ ಎಲ್ಲ ಅದ್ರೊಳಗೆ ಹಾಕೇನ್ರಿ. ಅದಕ್ಕೇನು ಬೇರೆ ಬೇಡ ಆರಾಮ್ ಬಿಸಿ ಬಿಸಿ ತುಪ್ಪ ಹಚ್ಕೊಂಡು ಹಂಗಾನು ತಿನ್ಬೋದು. ಆದರೂ ಮೊಸರು ಜೊತೆ ಇನ್ನೂ ಚಲೋ ಅನ್ನಿಸ್ತೈತಿ. ಮೊಸರು ಕೊಟ್ಟೆ ನೋಡ್ರಿ, ಬಿಸಿ ಹಾಕಾಕತ್ತೀನಿ. ಈಗ ಹಶು ಆತಂತ ನಾಷ್ಟ ಮಾಡಕತ್ತ. ಸೀರೆ ಒಂದು ಆರಿಸಿ ಇಟ್ಕೊಂಡಾಳ. ಗೊತ್ತಿಲ್ಲ ಇನ್ನು ಉಟ್ಕೊಳ್ಳೋ ಮಟ್ಟ ಗೊತ್ತಿಲ್ಲ ಯಾವ್ದು ಉಟ್ಕೋತಾ ಅಂಥೇಳಿ. ಒಟ್ಟು ಒಂದು ಸೆಲೆಕ್ಟ್ ಮಾಡಿಟ್ಟಾಳ. ಮತ್ತು ಸ್ವಲ್ಪ ಹೊತ್ತು ಕುಂತೀವಿ. ಇನ್ನು ಹಶು ಆತಂತ ನಾಷ್ಟ ಮಾಡಿ ಹೊಕ್ಕಾಳ. ಅಭ್ಯಾಸ ಮಾಡ್ಬೇಕಂತ, ಸ್ಟಡಿ ಆಗ್ಬೇಕು. ಮಾಡಬಾ. ತಂಗಿ ಈಗ ಹೋದ್ಲರಿ ಡ್ಯೂಟಿಗೆ. 12 ಡ್ಯೂಟಿ ಐತಕಿದ. ಈಗ ಹೋದ್ಲಕ್ಕಿ ಡ್ಯೂಟಿಗೆ. ಇನ್ನು ಚಿನ್ನೂನ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಸ್ಟಡಿ ಮಾಡೋದಿನ್ನು. ಮಗ ಅಂತೂ ಸಾಲಿಗೆ ಹೋಗ್ಯಾನ. ಚಲೋ ಆಗ್ಯಾವನ. ಸೌತೆಕಾಯಿ ಯಾಕೆ ಹಾಕಿ ಅಂತ ಬಯತಿದ್ದೆಲ್ಲ ಹೆಂಗಾಗ್ಯಾವ? ಮತ್ತು ತಿನ್ಬೇಕು ಎಲ್ಲ. ಗಜ್ರಿ ತುರಿದು ಹಾಕ್ತಾರೆ, ಸೌತೆಕಾಯಿ ತುರಿದು ಹಾಕ್ತಾರೆ. ಶೇಂಗಾ ಚಟ್ನಿ ಹಾಕ್ಲಿ. ಶೇಂಗಾ ಚಟ್ನಿಂದ ರಾಣಿ ಈಕಿ. ಐತೇನ ಕೊಟ್ಟಿದ್ದು ಖಾಲಿ ಆಯ್ತು. ಶೇಂಗಾ ಚಟ್ನಿ ಬೇಕು, ಮೊಸರು ಬೇಕು ರೀ ನನ್ನ ಮಗಳಿಗೆ ಊಟಕ್ಕೆ. ಹಾಕೊಂಡು ಶೇಂಗಾ ಚಟ್ನಿ ಆಗ್ಬೇಡಷ್ಟು ಶೇಂಗಾ ಚಟ್ನಿ
ನನ್ನ ಮಗಳಿಗೆ ನಾನಾ ಮಾಡಿಕೊಡ್ಬೇಕ್ರಿ ಶೇಂಗಾ ಚಟ್ನಿ ಹೇಳಿ ಕಳಿಸ್ತಾಳೆ. ಶೇಂಗಾ ಚಟ್ನಿ ಖಾಲಿಯಾಗಿ ಶೇಂಗಾ ಚಟ್ನಿ ಮಾಡಿಕೊಟ್ಟು ಕಳಿಸ್ ಮಮ್ಮಿ ಅಂತ ಹೇಳಿ. ಹೌದಲ್ಲ? ಹ್ಞೂ ನಾನು ಒಮ್ಮೆ ಮಾಡಿ ಇಡೋದಿಲ್ಲ ರೀ, ಎಷ್ಟು ಬೇಕು ಅಷ್ಟೇ ಮಾಡಿ ಫ್ರೆಶ್ಶಾಗಿ ಮಾಡಿ ಕೊಟ್ಟು ಕಳಿಸಿರ್ತೀನಿ. ಅಲ್ಲೊಂದಿಷ್ಟು ಕೊಟ್ಟನೆ ಅಂದ್ರೆ ನಮ್ಮ ಮನ್ಯಾಗ ಏನು ಜಾಸ್ತಿ ತಿನ್ನೋದಿಲ್ಲ ನಾವು ಶೇಂಗಾ ಚಟ್ನಿ. ಮಗಳ ಸಲುವಾಗಿ ಮಾಡಿದಾಗ ಒಂದಿಟ್ಟು ತಗೊಂಡಿರ್ತೀನಿ ಅಷ್ಟೆ, ಇಲ್ಲ ಯಾವ್ದಾರ ಆರ್ಡ್ರ್ ಇದ್ದಾಗ ಮಾಡ್ದಾಗ ತಗೊಳ್ಳೋದು. ನೀನೇ ತಮ್ಮ ಒಂದು ಇಟ್ಟಿಟ್ಟು ತಿಂತಾನೆ, ಯಾವಾಗಾರ ಅವಂಗೆ ಇದಾಗ್ಬೇಕು, ಆದ್ರೆ ಕಡಿಮೆ. ನಿನ್ನಷ್ಟು ಇಲ್ವಾ, ನೀ ಎಲ್ಲದ್ರಾಗೂ ಬೇಕು ನಿನಗೆ ಶೇಂಗಾ ಚಟ್ನಿ. ಎಲ್ಲ ತಿನ್ನಬೇಕು ಮತ್ತು ನಿನಗೀಗ ಗೊತ್ತಾಗೋದಿಲ್ಲ, ನಾಳೆ ನೀನು ಅಡುಗೆ ಮಾಡ್ತೀಯಲ್ಲ ಅವಾಗ ಗೊತ್ತಾಗ್ತೈತಿ. ಹಿಂಗೆ ಅಡುಗೆ ಅಲ್ಲ, ನಾಳೆ ನಿಮ್ದು ಒಂದು ಸಂಸಾರ ಆದಮೇಲೆ ಅಡುಗೆ ಮಾಡ್ತೀಯಲ್ಲ ಅವಾಗ ಗೊತ್ತಾಗ್ತೈತಿ ಎಷ್ಟು ಇದಾಕೈತೆ ಅನ್ನೋದು ಜೋಡಿಸೋದು. ನೋಡೋಣ ನಾನೇ ಇದನ್ನು ಸೌತೆಕಾಯಿ ಉಳ್ಳಾಗಡ್ಡಿ ಹಾಕಿರ್ತೀವಿ, ಸೌತೆಕಾಯ್ದಷ್ಟೇ ಇರಲಿ ಅಂತ ಹೇಳಿ. ಇನ್ನೊಂದು ಹಾಕ್ತೀನಿ ಬಿಸಿ ಸಣ್ಣದವೇನು? ಹಾಂ, ಇನ್ನೊಂದು ಸಾಕ? ಗ್ಯಾಸ್ ಆಫ್ ಮಾಡ್ತೀನಿ ತಡಿವ. ನೋಡಿರಿ ಇನ್ನೂ ಎಷ್ಟು ಬ್ಯಾಟ್ರ್ ಐತಿ. ಈಗ ಒಲ್ವ ನಾಷ್ಟ ಆಗೈತೆ ನಂದು. ಸೌತೆಕಾಯಿ ಹೆರ್ಜಿ ಹಾಕೀನಿ ನೋಡ್ರಿ. ಇದ್ರಾಗ ಖಾರ, ಉಪ್ಪು, ಅರಿಶಿನ, ಜೀರಿಗೆ ಎಲ್ಲ ಹಾಕೀನಿ. ಹೀಗಾಗಿ ಬೇರೆ ಪಲ್ಯ ಚಟ್ನಿ ಏನೂ ಮಾಡಲಿಲ್ಲ ರೀ ಇದಕ್ಕೆ. ಸಿಂಪಲ್ ಬಿಸಿದ ತುಪ್ಪನ ಹಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಮೊಸರು ಜೊತೆನೂ ತಿನ್ಬೋದು. ಸೊ ಇರಲಿ, ಮತ್ತು ಬೇಕಾದ್ರೆ ಮಧ್ಯಾಹ್ನ ಟೈಮಿಗೆ ಹಾಕ್ಕೊಂಡ್ರಾಯ್ತು. ಈ ಕಡೆ ರೈಸ್ ಮಾಡಿದ್ವಿ, ಟೊಮೆಟೊ ಸಾರು ಇತ್ತು ರಾತ್ರಿದೆ, ಮಗಳು ಒಯ್ದ್ಲು ಅದನ್ನು. ಸೊ ಇಷ್ಟ ನೋಡ್ರಿ. ಇಲ್ಲೊಂದಿಷ್ಟು ಪಾತ್ರೆ ಅದಾವೆ, ಇವನು ಅವ್ರ ಜಾಗಕ್ಕೆ ಹಾಕಬೇಕು. ತಕೋ ಸ್ನೇಹಿತರೆ, ಒಮ್ಮೆ ಸಾಯಂಕಾಲ ನಮ್ಮ ಕಾವೇರಿ ಬಂದಾದ ನಂತರ ನಾವು ರೆಡಿಯಾಗಿ ನೋಡ್ತಾ ಇರ್ಬೋದು. ಇಲ್ಲೇ ಯಾಕೆ ವಾಯ್ಸ್ ಕೊಡಕತ್ತೇನೆ ಅಂದರೆ ಡಿ ಜೆ ಬಂದಿತ್ತು ರೀ. ಶಿವಾಜಿ ಜಯಂತಿ ನಿಮಿತ್ತ ನಮ್ಮ ಏರಿಯಾದಲ್ಲಿ ಡಿ ಜೆನ ತರಿಸಿದ್ರು. ಆ ಸಾಂಗಿಗೆ ನನ್ನ ಮಗಳು ನೋಡ್ರಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಹಿಂಗಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ರೆಡಿ ಆದ್ವಿ, ಇನ್ನೇನು 7:30 ಆಗ್ತಾ ಬಂದಿತ್ತು ಸಾಯಂಕಾಲ. ಯಾಕೆ ರೆಡಿ ಆಗಿವಪ್ಪ ಅಂತಂದ್ರೆ ಹೇಳಿದೆ ನಿಮಗೆ, ಬೆಂಗಳೂರಿಂದ ಏನು ಸಬ್ಸ್ಕ್ರೈಬರ್ ಬಂದಾರ, ಅವ್ರವ್ರ ರಿಲೇಟಿವ್ ಅಂದ್ರೆ ಅವ್ರ ಅಕ್ಕನ ಮಗನದ ಮದುವೆ ಐತಿಲ್ಲೇ, ಅವ್ರು ಏನು ಬಂದಾರ ಧಾರವಾಡಕ್ಕೆ. ಅವರು ನನಗೆ 2 ದಿವಸದಿಂದನೂ ಕಾಲ್ ಮಾಡಿ ಹೇಳ್ತಾನೆ ಇದ್ದರು ಬರ್ರಿ ಅಂತ. ದೇವಕಾರ್ಯ ದಿವಸ ಕಾಲ್ ಮಾಡಿದರು, ಸಂಗೀತ ಇತ್ತು ಅವತ್ತಿನೂ ಕಾಲ್ ಮಾಡಿದರು. ಇವತ್ತು ಆ ಒಂದು ಫಂಕ್ಷನದ ಎಂಗೇಜ್ಮೆಂಟ್ ಐತಿ. ಎಂಗೇಜ್ಮೆಂಟ್ ಫಂಕ್ಷನಿಗೆ ನಾವೀಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಏರಿಯಾ ಒಳಗೆ ಬಂದಂಥ ಡಿ ಜೆದ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ದೂರ ಐತದ, ಬಟ್ ಆ ಒಂದು ಸೌಂಡ್ ಮಸ್ತ್ ಇತ್ತು ಬಿಡ್ರಿ. ಅದ್ರದ್ದು ಲೈಟಿಂಗ್ಸ್ ಕೂಡ ತೋರಿಸಿದೆ ನೋಡ್ರಿ ನಿಮಗೆ. ಇನ್ನು ನಾವು ಹೊರಡ್ತಾ ಇದ್ದೀವಿ ನೋಡ್ರಿ ಎಂಗೇಜ್ಮೆಂಟ್ ಪಾರ್ಟಿಗೆ. ಬರ್ರಿ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ನ ಭೇಟಿ ಮಾಡಿಕೊಂಡು ಆ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿ ಬರೋಣಂತ ಸ್ನೇಹಿತರೆ. ಅವರಷ್ಟು ಪ್ರೀತಿಯಿಂದ ಕರೀತಾ ಇದ್ದಾಗ ನನಗೂ ಬಿಡೋಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ನಾನು ಹೊರಟೆ. ಮತ್ತು ಹೋಗುವಾಗ ಮತ್ತು ಹಂಗೆ ಹೋಗಬಾರ್ದಲ್ರಿ, ಒಂದು ಸುಂದರವಾದ ಬೊಕೆನ ನಾನು ಇಲ್ಲೇ ಪರ್ಚೇಸ್ ಮಾಡಕತ್ತೀನಿ ನೋಡ್ರಿ. ಮಕ್ಕಳಿಬ್ಬರು ಹೋಗ್ಯಾರ ಬೊಕೆನ ತೊಗೊಂಬರಕ್ಕೆ. ಯಾಕಂದ್ರೆ ನಮ್ಗಿಂತ ಅವರಿಗೆ ಗೊತ್ತಾಗ್ತೈತಿ ಯಾವುದು ಚಂದ ಅನ್ನಿಸ್ತೈತೆ ಅಂಥೇಳಿ. ಸೊ ನಿಮಗೆ ಇಷ್ಟವಾದ ಒಂದು ಚಂದನ್ ಫ್ರೆಶ್ ಒಂದು ಬೊಕ್ಕೆ ತೊಗೊಂಡು ಬರ್ರಿ ಅಂಥೇಳಿ ಕಳಿಸಿದೆ ಸ್ನೇಹಿತರೆ. ಯಾಕಂದ್ರೆ ಅದ್ರ ನೆಕ್ಸ್ಟ್ ಡೇ ಮ್ಯಾರೇಜ್ ಇತ್ತು, ಬಟ್ ನನಗೆ ಅವತ್ತು ಹೋಗೋಕೆ ಆಗಂಗಿಲ್ಲ, ಬೇರೆ ಕೆಲಸ ಇತ್ತು. ಅದಕ್ಕೋಸ್ಕರ ನಾನು ಇವತ್ತು ನೈಟ್ ಎಂಗೇಜ್ಮೆಂಟ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಏನು ಗಿಫ್ಟ್ ತೊಗೋಬೇಕು ಅನ್ನೋದು ನನಗೆ ಒಟ್ಟನೂ ಕನ್ಫ್ಯೂಸ್ ಆಯಿತು. ತಲೆಯಾಗನ ಹೋಗಲಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಹೊಸ ಜೀವನಕ್ಕೆ ಕಾಲಿಡಾಕತ್ತಾರ, ಅವರಿಗೆ ಸುಂದರವಾದ ಒಂದು ಪುಷ್ಪದೊಂದಿಗೆ ಅವರಿಗೆ ಅಭಿನಂದನೆ ಹೇಳಿದ್ರಾಯಿತು ಅಂತ ಹೇಳಿಬಿಟ್ಟು ನಾನು ಹೂವಿನ ಬೊಕ್ಕೆ ತೊಗೊಂಡು ಬಂದ್ವಿ ಹಾಲಿಗೆ. ರಪಾಟಿ ಕಲ್ಯಾಣ ಮಂಟಪ, ಧಾರವಾಡದ ಸುಪ್ರಸಿದ್ಧ ಕಲ್ಯಾಣ ಮಂಟಪ. ಇವರೇ ನೋಡ್ರಿ ಗೀತಾ ಮೇಡಮ್ಮ, ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಾರ. ಅವ್ರ ಅಕ್ಕನ ಮಗನ ಮದುವೆ. ಸೊ ಅವರು ಕೂಡ ಮದುವೆ ಅಟೆಂಡಿಗೋಸ್ಕರನ ಬಂದಿದ್ದರು. ತುಂಬಾ ಬ್ಯುಸಿ ಇದ್ದಿದ್ದರಿಂದ ನನ್ನ ಮನೆಗೆ ಅವ್ರಿಗೆ ಬರೋಕ್ಕಾಗಲಿಲ್ಲ. ಅದನ್ನು ಕೂಡ ಹೇಳ್ಕೊಂಡ್ರು ಅವರು, ನಾನು ಮನೆ ನೋಡಬೇಕಾಗಿತ್ತು, ಭೇಟಿ ಆಗಬೇಕಾಗಿತ್ತು, ಬಟ್ ನಾನು ತುಂಬಾ ಬ್ಯುಸಿ ಇದ್ದೀನಿ ಫಂಕ್ಷನ್ ಒಳಗೆ, ದಯವಿಟ್ಟು ನೀವೇ ಬರ್ರಿ, ಎಲ್ಲನೂ ಪರಿಚಯ ಮಾಡಿಸ್ಕೊಡ್ತೀನಿ. ಮತ್ತು ಈ ಒಂದು ಮದುವೆ ಸಮಾರಂಭನ
ನಿಮ್ಮ ಚಾನಲ್ ಒಳಗೂ ಶೇರ್ ಮಾಡಿರಿ. ನನಗೂ ಇನ್ನೂ ಖುಷಿ ಆಗುತ್ತೆ, ನೀವು ಬಂದು ನಾನು ಭೇಟಿಯಾಗಿದ್ದು ಖುಷಿ ಆಗುತ್ತೆ ಅಂಥೇಳಿ ಸಾಕಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು. ಹೀಗಾಗಿ ನಾನು ಇವತ್ತಿನ ದಿವಸ ಬಂದಾದ ನಂತರ ನೋಡ್ತಾ ಇರ್ಬೋದು, ಜೋಡಿ ಮೇಡ್ ಫಾರ್ ಈಚ್ ಅದರ್ ಅಂತೇಳಿ ತುಂಬ ಸುಂದರವಾದ ಜೋಡಿ ಮದುಮಕ್ಕಳು ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಸೊ ಇಲ್ಲಿ ಏನು ಹೇಳತ್ತಾರಂದ್ರೆ, ನಾಳೆನೂ ಮಿಸ್ ಮಾಡಬಾರ್ದು, ತಪ್ಪದೆ ಬರಲೇಬೇಕು. ನಾಳೆ ಒಂದು ಸ್ವಲ್ಪ ಹೊತ್ತಾದರೂ ಬಂದು ಹೋಗ್ರಿ, ಒಟ್ಟು ಬರ್ರಿ, ನಾಳೆನೂ ಮಿಸ್ ಮಾಡಬೇಡ್ರಿ, ನೀವು ಬಂದಿದ್ದು ಖುಷಿ ಆಯಿತು, ನಿಮ್ಮನ್ನು ಭೇಟಿಯಾಗಿದ್ದು ಖುಷಿ ಆಯಿತು ಅಂಥೇಳಿ ಅವರ ಒಂದು ಸಂತೋಷನ ವ್ಯಕ್ತಪಡಿಸಾಕತ್ತಿದ್ರು. ಸ್ನೇಹಿತರೆ, ಹೆಂಗಾಗ್ತಿದೆ ಅಂದ್ರೆ, ನೀವು ಡೈಲಿ ನನ್ನನ್ನು ವಿಡಿಯೋ ಮುಖಾಂತರ ನೋಡಿರ್ತೀರಿ, ಅಷ್ಟು ನಿಮಗೆ ಸಂತೋಷ ಆಗ್ತಿರ್ತೈತಿ. ನಾನು ನಿಮ್ಮನ್ನು ಯಾವಾಗಾದರೂ ಒಮ್ಮೆ ನನ್ನ ಮುಂದೆ ಬಂದಿರ್ತೀರಿ, ಭೇಟಿಯಾಗಿರ್ತೀರಿ, ನನಗೆ ಎಷ್ಟು ಸಂತೋಷ ಆಗ್ತಿರ್ಬೋದು ಥಿಂಕ್ ಮಾಡಿರಿ. ನನಗಂತೂ ಒಂದು ಹಬ್ಬ ಅಂತಲೇ ಹೇಳ್ಬೋದು. ನನ್ನ ಸ್ನೇಹಿತರನ್ನ ಭೇಟಿಯಾಗೋದಾಗಲಿ, ಮಾತಾಡ್ಸೋದಾಗಿರಲಿ, ತುಂಬ ಅಂದರೆ ತುಂಬ ಖುಷಿ ಕೊಡುವಂಥ ಒಂದು ವಿಷಯ. ಸೊ ಹೀಗಾಗಿ ನಾನು ಕೂಡ ಮಿಸ್ ಮಾಡ್ದೆ ಇವತ್ತಿನ ಫಂಕ್ಷನ್ಗೆ ಅಟೆಂಡ್ ಆದೆ. ಬರ್ರಿ, ಯಾವ ರೀತಿ ಇರ್ತೈತಿ ಫಂಕ್ಷನ್, ಮತ್ತು ಇದ್ರ ಹಿಂದೆ ಅವರ ಒಂದು ಮದುಮಕ್ಕಳ ಮೆರವಣಿಗೆ ಆಗಿರ್ಬೋದು, ಅವ್ರ ಸಂಭ್ರಮ ಹೆಂಗಿತ್ತು, ಕೆಲವೊಂದು ಕ್ಲಿಪ್ಪಿಂಗ್ಸ್ ಅದಾವ, ಅವನು ಈ ಒಂದು ಲಾಗ್ ಒಳಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಎಂಜಾಯ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೇನ ಯಾರು ಹೊಸಬ್ರು ನೋಡತ್ತೀರಿ, ಫಸ್ಟ್ ಟೈಮ್ ಯಾರು ನೋಡತ್ತೀರಿ, ಅಥವಾ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ದಯವಿಟ್ಟು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ. ಸ್ನೇಹಿತರೆ, ಎಲ್ಲರಿಗಿಂತ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡಬಹುದು. ಬರ್ರಿ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮನ ಎಂಜಾಯ್ ಮಾಡಿರಿ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟೊಂದು ಸಂಭ್ರಮದಿಂದ ಮದುಮಕ್ಕಳನ್ನ ಮೆರವಣಿಗೆ ಮುಖಾಂತರ ಕಲ್ಯಾಣ ಮಂಟಪದವರೆಗೂ ಕರ್ಕೊಂಡು ಬಂದಿದ್ರು. ತುಂಬಾ ಖುಷಿ ಆಯಿತು. ನಾವು ಆ ಮೂಮೆಂಟ್ನಲ್ಲಿ ಇರಲಿಲ್ಲ ಅಂದ್ರೂ ಅವ್ರು ಕಳಿಸಿದಂಥ ಕ್ಲಿಪ್ಪಿಂಗ್ಸ್ ನೋಡಿ ಖುಷಿ ಆಯ್ತು ನನಗೆ. ಅದೆಲ್ಲ ಬಂದಾದ ನಂತರ ಅಂದ್ರೆ ಕಲ್ಯಾಣ ಮಂಟಪಕ್ಕೆಲ್ಲ ಅವ್ರಿಗೆ ಕರ್ಕೊಂಡು ಬಂದು ಸ್ವಾಗತ ಮಾಡಿ ಒಳಗಡೆ ಕರ್ಕೊಂಡು ಆದ ನಂತರ ಮುಂಚೆನೇ ಟಿಫನ್ನಿಗೆ ಹೋಗಿದ್ರು ಅವರು ಮದುಮಕ್ಕಳು. ಅದಕ್ಕೋಸ್ಕರ ಮತ್ತು ಗಟ್ಟಿಯಾಗೆ ಹೋಗ್ಬೇಕಲ್ರಿ, ಎಂಗೇಜ್ಮೆಂಟ್ ಮುಗಿ ಮಟನೂ ಪಾಪ ಅವರು ಕೂಡ. ಅದಕ್ಕೋಸ್ಕರ ಅವರೆಲ್ಲ ಟಿಫನ್ ಮಾಡ್ತಾ ಇದ್ರು, ನಾವಿಲ್ಲೇ ಕೂತ್ಕೊಂಡಿದ್ವಿ. ಹಾಲೆಲ್ಲ ಅಲಂಕಾರ ಮಸ್ತ್ ಮಾಡಿದ್ರು. ಇದು ರಪಾಟಿ ಕಲ್ಯಾಣ ಮಂಟಪ ಅಂತ ಹೇಳಿ 2 ಅದಾವ್ರಿ ನಮ್ಮ ಧಾರವಾಡದಾಗ. ಇವ ಆಜು ಬಾಜು ಅಕ್ಕಪಕ್ಕನ 2 ಹಾಲ್ ಅದಾವ. ಸೊ 2 ಕಡೆನೂ ಮದುವೆ ಇದ್ವು ಅಂತ ಹೇಳ್ಬೋದು. ಈ ಒಂದು ಹಾಲ್ನಲ್ಲಿ ಈ ಒಂದು ಫ್ಯಾಮ್ಲಿದು ಫಂಕ್ಷನ್ ಇತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ, ಅದು ಖುಷಿ ಅನ್ಸಕತ್ತಿತ್ತು. ಅದನ್ನ ನೋಡ್ಕೋತ ಕೂತಿದ್ವಿ ನಾವು ಎಲ್ಲರೂ ಕೂಡ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಂತ ಹೇಳ್ಬೋದು. ಮತ್ತು ಆಮೇಲೆ ಮೇಡಮ್ ಬಂದರು, ಏನು ನೀವು ಕೂತ್ಕೊಂಡೇ ಬಿಟ್ಟಿರಲ್ಲ, ಸ್ನ್ಯಾಕ್ಸು ಚಹಾ ಏನೋ ತೊಗೊಂಡೇ ಇಲ್ಲ, ಹಂಗೆ ಕೂತೀರಿ ಅಂತಂದು. ನಾವು ಜಸ್ಟ್ ಮನೆಯಿಂದ ಬಂದೇವು ಬಿಡ್ರಿ ಅಂದರು. ಅವ್ರು ಕೇಳಲಿಲ್ಲ, ಇಲ್ಲ ಲೈಟಾಗಿ ತೊಗೊಂಡು ಬರ್ರಿ, ಹೋಗಿ ಬರ್ರಿ ಅಂಥೇಳಿ ಭಾಳನ ಫೋರ್ಸ್ ಮಾಡಿದರು. ಮತ್ತು ನಾನು ಕೂಡ ರೆಡಿಯಾಗಿ ಬರ್ತೀನಿ, ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ, ನೀವು ಕೂಡ ಟಿಫನ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದರು. ಸೊ ನಂತರ ಹೋದ್ವಿ. ಇಲ್ಲಿ ನೋಡ್ರಿ, ತೋಸಿ ಚುರ್ಮರಿ ಅಂತ ಕರಿತೀವಿ, ಸೂಸ್ಲಾ ಅಂತ ಕರಿತೀವಿ ನಮ್ಮ ಕಡೆ. ತೋಸಿ ಚುರ್ಮರಿ ಮತ್ತು ಕಟ್ ಮಿರ್ಚಿ ಮತ್ತು ಶೇವು, ಚಹಾ ಎಲ್ಲ ಕೂಡ ಇತ್ತು. ನಾವು ಕೂಡ ಲೈಟಾಗೆ ನಾಷ್ಟ ಮಾಡಿಕೊಂಡು ಮತ್ತು ಹೊಳ್ಳೆ ವಾಪಸ್ಸು ಹಾಲಿಗೆ ಬಂದ್ವಿ. ಬರೋದ್ರೊಳಗೆ ಅಂದ್ರೆ ಏನು ಸಕ್ರೆ ಕಾರ್ನ ಅಂತ ಕರಿತೀವಿ, ಎಂಗೇಜ್ಮೆಂಟ್ ಅಂತ ಕರಿತೀವಿ, ಆ ಒಂದು ಕಾರ್ಯಕ್ರಮ ಇನ್ನೇನು ಸ್ಟಾರ್ಟ್ ಆಗಾಕತ್ತಿತ್ತು.
ಸ್ನೇಹಿತರೆ ನೋಡಿದ್ರಲ್ಲ ಎಂಗೇಜ್ಮೆಂಟದ್ದು ಕೆಲವೊಂದು ಸ್ಟೇಜ್ ಮೇಲಿಂದ ಅಂದ್ರೆ ಏನು ಕಾರ್ಯಕ್ರಮ ನಡೀತಾ ಇತ್ತು ಮೇನಾಗಿ ಅದನ್ನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ನಾವು ಕೂಡ ಇಲ್ಲೇ ಕೂತ್ಕೊಂಡು ಎಲ್ಲನೂ ನೀಟಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನಾಳೆ ದಿವಸ ಮದುವೆ ಮಂಟಪ ನೋಡ್ರಿ ಹಿಂದೆ ನಾಳೆ ತಾಳೆ ಶಾಸ್ತ್ರಕ್ಕೆ ಅಂತಲೇ ಹೇಳ್ಬೋದು ರೆಡಿ ಮಾಡಿದ್ರು ಅದನ್ನು ಕೂಡ. ಮತ್ತು ಇದೆಲ್ಲ ಸಕ್ಕರೆ ಕಾರ್ನ ಮುಗಿದ್ಮೇಲೆ ಮೇನ್ ಪಾರ್ಟ್ ಅಂದ್ರೆ ಆ ಕಡೆ ತಂದೆ ತಾಯಿ ಈ ಕಡೆ ತಂದೆ ತಾಯಿಯವರಿಗೆ ಇರ್ತದಲ್ರಿ ಇಂಥವ್ರ ಮಗಳನ್ನ ನಮ್ಮ ಮನೆ ತುಂಬಿಸ್ಕೊಳಕತ್ತೀವಿ ಅಥವಾ ಇಂಥವ್ರ ಮಗಗೆ ನಮ್ಮ ಮನೆಯ ಮಗಳನ್ನ ನಾವು ದಾರ ಕೊಡ್ತಾ ಇದ್ದೀವಿ ಅಂತ ಈ ಥರ ಎಲ್ಲನೂ ಇರ್ತದ. ಅದನ್ನು ಎಲ್ಲ ಮುಗಿಸಿದ್ರು. ಅದಾದ ನಂತರ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಬಾಸುಂದಿ ಮಾಡಿಸಿದ್ರು ಸ್ವೀಟಲ್ಲೇ, ಹಾಗೇನ ಪೂರಿ ಕುರ್ಮಾ ಚಟ್ನಿ ಪಲಾವ್ ಕೂಡ ಇತ್ತು, ಹಾಗೆ ರೈಸ್ ಸಾಂಬಾರು ಕೂಡ ಇತ್ತು. ಇಲ್ಲೇ ನಮ್ಮ ತಮ್ಮನ ಕರೆದ್ವಿ ಊಟಕ್ಕೆ. ನಾಷ್ಟಕ್ಕೂ ಕರೆದಿದ್ವಿ, ಬರಲೇ ಇಲ್ಲ ಅವನು. ಊಟಕ್ಕೂ ಒಲ್ಲೆ ಅನ್ಕೋತ ನಾ ಬೈದೆ, ಆದರೂ ಕೂಡ ಆಮೇಲೆ ಬಂದ. 10:30 ಆಗಿ ಹೋಗಿತ್ತು ನೈಟ್. ಆನಂತರನೇ ಊಟಕ್ಕೆ ಬಂದಿದ್ವಿ ನಾವು. ಸೊ ನನ್ನ ಮಗಳು ನಮ್ಮ ತಮ್ಮಂದು ಹಂಗೆ ಕಾಮಿಡಿ ಸಿಕ್ಕಾಪಟ್ಟೆ ನಡೆದೈತಿ ಇಲ್ಲೇ. ನೋಡಿರಿ ಊಟ ಕೂಡ ಮಾಡಿದ್ವಿ, ಎಲ್ಲನೂ ಚೆನ್ನಾಗಿತ್ತು. ಎಂಗೇಜ್ಮೆಂಟದ್ದು ಊಟ ನೋಡ್ರಿ ಇದು. ಎಲ್ಲ ಊಟ ಮಾಡ್ಕೊಂಡು ಬಂದು ನಾವು ಏನು ಮಾಡಿದ್ವಿ ಅಂತ ಅಂದ್ರೆ ಅವರು ಸ್ಟೇಜ್ ಮೇಲೆ ಬಂದಿದ್ರು ಅಷ್ಟ್ರೋಗ ಅಂದ್ರೆ ಮದುಮಕ್ಕಳು. ನಾವು ಬೊಕ್ಕೆ ಕೊಟ್ಟು ಅವರಿಗೆ ವಿಶ್ ಮಾಡಿ ಅವ್ರ ಜೊತೆ ಒಂದಿಷ್ಟು ವಿಡಿಯೋ ಫೋಟೋಸು ಮತ್ತು ನನ್ನ ಸಬ್ಸ್ಕ್ರೈಬರು ಅವ್ರ ಮಗ ನೋಡಿರಿ ಎಲ್ಲರೂ ಕೂಡ ನಿಂತು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಷ್ಟೊಂದು ಪ್ರೀತಿ ತೋರಿಸಿದ್ರು. ಅವರು ಕೂಡ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಪರಿಚಯ ಮಾಡಿಸ್ಕೊಟ್ರು. ಇಲ್ಲಿ ಧಾರವಾಡದವ್ರಾಗಿರ್ಬೋದು ಮತ್ತು ಅವ್ರದ್ದು ತವ್ರ ಮನೆ ಬಿಜಾಪುರ ಅಂತ ಎಲ್ಲ ಅಕ್ಕ ತಂಗಿಯರು ಬಂದಿದ್ದರು, ಅವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಟ್ರು. ತುಂಬಾ ಖುಷಿ ಆಯಿತು ಈ ಒಂದು ಫಂಕ್ಷನ್ ಅಟೆಂಡ್ ಮಾಡಿ. ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ.